ನ್ಯಾಯಾಲಯಕ್ಕೆ ಹಾಜರು ಮಾಡಿ ನಂತರ ಮೈಸೂರು ಜೈಲಿಗೆ ನಮ್ಮನ್ನು ಕಳಿಸಿದ್ರು. ಯಾತಕ್ಕೋಸ್ಕರ ನಮ್ಮನ್ನು ಈ ರೀತಿಯ ಒಂದು ಮಟ್ಟದಲ್ಲಿ ನಡೆಸ್ಕೊಳ್ತಾ ಇದ್ರು ಅನ್ನೋದು ಅವತ್ತಿನ ದಿವಸ ನಮಗೆಲ್ಲ ಗೊತ್ತಿತ್ತು. ಕಾರಣ, ಪ್ರತಿಷ್ಠಿತ ವ್ಯಕ್ತಿಗಳೇನಾದರೂ ಈ ರೀತಿ ಅಂದಿನ ತುರ್ತು ಪರಿಸ್ಥಿತಿಯನ್ನು ವಿರೋಧ ಮಾಡಿದ್ರೆ, ಇಂದಿರಾ ಗಾಂಧಿಯವನ್ನು ವಿರೋಧ ಮಾಡಿದ್ರೆ ಅವರಿಗೆ ಯಾವ ರೀತಿ ಒಂದು ಕಠಿಣವಾದಂಥ ರೀತಿಯಲ್ಲಿ ನಡ್ಕೊಳ್ಬೇಕು ಅನ್ನೋದಕ್ಕೆ ಒಂದು ನಿದರ್ಶನವಾಗಿ ಇರಬೇಕು ಅಂತ ಈ ರೀತಿ ಆ ಸರ್ಕಾರ ಸೂಚನೆ ಕೊಟ್ಟಿದೆ. ಒಂದಷ್ಟು ಎಚ್ಚೆತ್ಕೊಂಡ್ರೂ ನಮ್ಮ ಕರ್ತವ್ಯನೂ ಹೌದು ಹಾಗೆ ಅಂಥೇಳಿ ಭಾವಿಸಿ ನಾವು ಅವತ್ತು ಸತ್ಯಾಗ್ರಹಕ್ಕೆ ಹೋದು. ಆನಂತರ ನಮ್ಮನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದರು. 4 ತಿಂಗಳ ಜೈಲುವಾಸನೂ ಅನುಭವಿಸಿ ಈಚೆ ಬಂದು ಇವತ್ತು ಸಹ ಒಂದು ಸಮಾಧಾನ ಹಾಗೆ ಹೆಮ್ಮೆ ಅನ್ನುವಂಥದ್ದಿದೆ. ನಮ್ಮಿಂದನೇ ಆಯಿತು ಅಂತ ಅಲ್ಲದೇ ಇದ್ದರು ಈ ರೀತಿಯಾಗಿ ಹೋರಾಟ ಮಾಡಿದಂತಹ ಕೋಟ್ಯಾಂತರ ಜನ, ಲಕ್ಷಾಂತರ ಜನ ಅವರ ಪ್ರಭಾವದಿಂದಾಗಿ ಆ ಒಂದು ತುರ್ತು ಪರಿಸ್ಥಿತಿ ಮುಕ್ತಾಯ ಆಯಿತು. ಮತ್ತೆ ಪ್ರಜಾಪ್ರಭುತ್ವ ಈ ದೇಶಕ್ಕೆ ಬಂತು ಅನ್ನುವಂಥ ಸಮಾಧಾನ ಅದರಲ್ಲಿ ಭಾಗವಹಿಸಿ ಕಂಟಿನ್ಯೂಸ್ ಆಗಿ ಸತ್ಯಾಗ್ರಹವನ್ನು ಮಾಡಬೇಕು ಅಂತನ್ನುವಂಥ ನಿರ್ಧಾರವನ್ನು ಲೋಕ ಸಂಘರ್ಷ ಸಮಿತಿಯವರು ಇಡೀ ದೇಶಾದ್ಯಂತ ತೆಗೆದುಕೊಂಡಾರೆ. ಅದರಲ್ಲಿ ಮೈಸೂರಿನಲ್ಲಿ ನವೆಂಬರ್ 14ಕ್ಕೆ ಪ್ರಾರಂಭವಾದಂಥದ್ದು. ಅದು ನಾವು ಜನವರಿ 26ರವರೆಗೆ, ನವೆಂಬರ್ 14, ಡಿಸೆಂಬರ್ 14 ಮತ್ತು ಜನವರಿ 26 ಇಷ್ಟು ದಿನಗಳವರೆಗೆ ನಾವು ಸತ್ಯಾಗ್ರಹವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಅದೇ ರೀತಿ ತುಂಬ ಜನ ಯುವಕರು, ತುಂಬ ಜನ RSSನ ಕಾರ್ಯಕರ್ತರು ಎಲ್ಲರೂ ಸಹ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿ ರಕ್ತದಾನವನ್ನು ಮಾಡಿದ ಕಾರಣಕ್ಕೋಸ್ಕರ 10 ದಿನ ನಮಗೆ ಶಿಕ್ಷೆಯಲ್ಲಿ ರೆಮಿಷನ್ ಕೊಡ್ತಾರೆ. 3 ತಿಂಗಳು 21 ದಿವಸಕ್ಕೆ ನಾವೆಲ್ಲ